ಸರ್ ರಾಜಕಾರಣ ಒಂದ್ ಕಡೆ ಆದ್ರೆ ಈಗ ಸೇವೆ ಅಂತೂ ನಡೀತಾ ಇದೆ. ನೆಕ್ಸ್ಟ್ ಏನು ಸರ್? ನೆಕ್ಸ್ಟ್ ಏನ್ ಮಾಡ್ಬೇಕು ಅನ್ಕೊಂಡಿದ್ರಿ? ಆ, ಇಲ್ಲಿ ಈ ಜಿಲ್ಲೆ ಹ್ಮ್ ಮತ್ತೆ ಬೆಳ್ಳಾರಿ ಜಿಲ್ಲೆ ಇಲ್ಲಿ ಮೀಸಲಾತಿ ಜಿಲ್ಲೆಗಳು ಹ್ಮ್ 7 ಅಸೆಂಬ್ಲಿ ಕಾನ್ಸ್ಟಿಟ್ಯೂನ್ಸೀಸ್ ಇದಾವೆ ಇಲ್ಲಿ. ಹ್ಮ್ ಅದರಲ್ಲಿ 5 ಮೀಸಲಾತಿ ಇದಾವೆ. ಹೌದು. ಒಂದು ಸಂಸದ ಅಂದ್ರೆ ನಮ್ಮ MP-ನೂ ಮೀಸಲಾತಿ, ST ಮೀಸಲಾತಿ ಇದೆ. ಆ, ಹಂಗಾಗಿ ಇಲ್ಲಿ ನಾಯಕರು ಒಳ್ಳೆ ನಾಯಕರನ್ನ ಬೆಳೆಸ್ಬೇಕು. ಓಕೆ. 5 ಮೀಸಲಾತಿ ಕ್ಷೇತ್ರಗಳಲ್ಲಿ ಒಳ್ಳೆ ನಾಯಕರು ಬೆಳಿಬೇಕು. ಮತ್ತೆ ಒಬ್ಬ MP ಆಗಿ ಒಬ್ಬ ಒಳ್ಳೆ ನಾಯಕರು ನಮ್ಮ ಧ್ವನಿಯನ್ನ ಇವತ್ತು ಪಾರ್ಲಿಮೆಂಟ್ ಅಲ್ಲಿ ಕೇಳಂಗೆ ಈ ಹಿಂದುಳಿದ ಜಿಲ್ಲೆಯಿಂದ ಒಬ್ಬರು ಹೋಗಿ ಅಲ್ಲಿ ಮಾತಾಡಿದರೆ ಇಲ್ಲಿ ಈ ಧ್ವನಿಯನ್ನ ಅಲ್ಲಿ ಡೆಲ್ಲಿಯಲ್ಲಿ ಕೇಳಿಸಂಗೆ ಮಾಡಬೇಕು ಅಂತಂದ್ರೆ ಈಗ ಕುಮಾರ್ ನಾಯ್ಕ್ ಅವರು ನಿವೃತ್ತಿ IAS ಆಫೀಸರ್ ಅವರು ಹೌದು. ಅಡಿಷನಲ್ ಚೀಫ್ ಸೆಕ್ರೆಟರಿ ಕೆಲಸ ಮಾಡಿದ್ರು, ಸೆಕ್ರೆಟರಿ ಕೆಲಸ ಮಾಡಿದ್ರು, DC ಕೆಲಸ ಮಾಡಿದ್ರು. ನಿಜ. ಇವತ್ತು ನಮ್ಗೆ ಒಂದು ಹೆಮ್ಮೆದ ವಿಷಯ, ಇವತ್ತು ಒಂದು IAS ಆಫೀಸರ್ನ ಈ ಒಂದು ಜಿಲ್ಲೆ ಹಿಂದುಳಿದ ಜಿಲ್ಲೆಯಿಂದ ಈ ಜನರು ಆಶೀರ್ವಾದ ಮಾಡಿ ಕಳಿಸಿದ್ದಾರೆ ಅಂತಂದ್ರೆ ನಮ್ಮ ಧ್ವನಿ ಇವತ್ತು ಡೆಲ್ಲಿಯಲ್ಲಿ ಕೇಳ್ತಾ ಇದೆ ಅಂತಂದ್ರೆ ಅದು ಮೇನ್ ಮುಖ್ಯ ಕಾರಣ ಯಾರನ್ನಿದ್ರೆ ಅದು ಕುಮಾರ್ ನಾಯ್ಕ್ ಅವರು. ಇವತ್ತು ಅತ್ಯಂತ ಸಕ್ರಿಯವಾಗಿ ಈ ಒಂದು ಜಿಲ್ಲೆಗಳ ಸಮಸ್ಯೆ ನಮ್ಮ ರಾಯಚೂರು ಮತ್ತು ಯಾದಗಿರಿ ಒಳಗೊಂಡು ಇವತ್ತು ಈ ಒಂದು ಏನು ಇಲ್ಲಿ ಈ ಸಮಸ್ಯೆಗಳೇನಿದಾವೆ ಅತಿ ಕ್ರಿಯಾಶೀಲವಾಗಿ ಇವತ್ತು ಪಾರ್ಲಿಮೆಂಟ್ ಅಲ್ಲಿ ನಮ್ಮ ಧ್ವನಿ ಕೇಳಿಸ್ತಾ ಇದೆ ಅಂತ ಅದಕ್ಕೆ ಆ ಶ್ರೇಯನ್ನ ನಾವು ಕುಮಾರ್ ನಾಯ್ಕ್ ಅವ್ರು ಕೊಡ್ಬೇಕಾಗ್ತದೆ. ಅದೇ ರೀತಿ ಇವತ್ತು ಈ ಒಂದು ಬೇರೆ ಬೇರೆ ತಾಲೂಕು ಅಸೆಂಬ್ಲಿ ಕಾನ್ಸ್ಟಿಟ್ಯೂನ್ಸಿಯಲ್ಲಿ ಒಳ್ಳೆ ನಾಯಕರು ಬೆಳಿಬೇಕು, ಒಳ್ಳೆ ನಾಯಕತ್ವವನ್ನು ಬೆಳೆಸ್ಬೇಕು, ಜನಪರವಾದಂತ ಕೆಲಸಗಳಾಗಬೇಕು, ಈ ಹಿಂದುಳಿದ ಜಿಲ್ಲೆ ಮುಂದುವರಿಬೇಕು, ಒಳ್ಳೆ ಸ್ಥಾನಕ್ಕೆ ಬರಬೇಕು. ನಮ್ದು ಒಂದು ಆಶೆ ಇವತ್ತು, ಅದೊಂದು ಗುರಿ ಇಟ್ಟುಕೊಂಡು ನಿಜಕ್ಕೂ ಅದು ಒಂದು ಗುರಿ ಇತ್ತು. 30ನೇ ಸ್ಥಾನದಾಗಿದ್ದೀವಿ. ಮುಂದಿನ ಒಂದು 5 ವರ್ಷದಲ್ಲಿ 5ನೇ ಸ್ಥಾನಕ್ಕೆ 10ನೇ ಜಿಲ್ಲೆಗಳ ಒಳಗೆ ಬರಬೇಕಿದು. ಇನ್ನ ಒಂದು 5 ವರ್ಷ ಮುಂದೆ ಇದನ್ನ ಟಾಪ್ 5 ಡಿಸ್ಟ್ರಿಕ್ಟ್ಸ್ ಅಲ್ಲಿ, ಟಾಪ್ 5 ಸಿಟೀಸ್ ಅಲ್ಲಿ ಇಡೀ ರಾಜ್ಯದಲ್ಲಿ ಬರಬೇಕು ಅನ್ನೋದು ನಮ್ಮ ಒಂದು ಕನಸು. ಅದು ಈಡೇರೋವರೆಗೆ ಈ ನಾಯಕತ್ವವನ್ನು ಹಂಗೆ ಬೆಳೆಸ್ತೀವಿ. ಅದೇ ರೀತಿ ಈ ಒಂದು ಡೆವಲಪ್ಮೆಂಟ್, ಯಾಕಂದ್ರೆ ಇದೊಂದು ಟೀಮ್ ಆಗಿ ಕೆಲಸ ಮಾಡಿದಾಗ ಮಾತ್ರ ಇವತ್ತು ಇಡೀ ಜಿಲ್ಲೆ ಮುಂದುವರಿಬಹುದು. ಹಾಗಾಗಿ ಆ ಒಂದು ನಾಯಕತ್ವ ಬೆಳೆಸ್ಬೇಕು ಅನ್ನೋದು ನಮ್ಮ ಒಂದು ಗುರಿ ಅದು. ಎಸ್ ಸರ್. ಸರ್, ಕೊನೆಯದಾಗಿ ನಮ್ಮ ಜನನಾಯಕ ಕಾರ್ಯಕ್ರಮದ ಮುಖೇನ ಇಡೀ ರಾಯಚೂರು ಜಿಲ್ಲೆಯ ಜನತೆಗೆ ಏನ್ ಹೇಳಕ್ ಬಯಸ್ತೀರಿ? ನಾನು ಮುಖ್ಯವಾಗಿ ಏನಂತಂದ್ರೆ, ನಾವು ಬೆಂಗಳೂರಲ್ಲಿ ಕೇಳ್ಪಟ್ಟಿದ್ದೇನಂತಂದ್ರೆ ಬಿಸಿಲು ನಾಡು. ಹೌದು, ರಾಯಚೂರು ಏನು ಅಂತಂದ್ರೆ ಬಿಸಿಲು ನಾಡು ರಾಯಚೂರು ಅಂತಾರೆ. ಇಲ್ಲ, ಇವಾಗ್ಲಿಂದ ಮೋಸ್ಟ್ ಡೆವಲಪ್ಡ್ ಜಿಲ್ಲೆ ಯಾವುದನ್ನ ಇದ್ರೆ ಇಡೀ ರಾಜ್ಯದಲ್ಲಿ ಅದು ರಾಯಚೂರು ಅಂತ ಕರಿಬೇಕಾಗ್ತದೆ. ಆ ಒಂದು ಸಮಯ ಮತ್ತೆ ಸಂದರ್ಭ ಖಂಡಿತವಾಗಿ ಬರ್ತದೆ ಅಂತ ನಮ್ಮ ನಂಬಿಕೆ. ಮುಂದಿನ ದಿನಮಾನಗಳಲ್ಲಿ ಇಡೀ ಒಂದು ರಾಜ್ಯಕ್ಕೆ ಒಂದು ಇದಕ್ಕೆ ಯಾಕೆ ಮುಖ್ಯವಾಗಿ ನಾವು ಏನು ಮಾಡ್ತಾ ಇದೀವಿ ಅಂತಂದ್ರೆ ಒಳ್ಳೆ ಅಡ್ಮಿನಿಸ್ಟ್ರೇಟರ್ಸ್ ತಗೊಂಡ್ಬಂದಿವಿ. ನಮ್ಮ ತಂದೆಯವ್ರದೊಂದು ನಂಬಿಕೆ ಇದು. 90% ಯಾವಾಗ್ಲೂ ಆಫೀಸರ್ಸ್ ಕೆಲಸ ಮಾಡ್ಬೇಕು, ಆಫೀಸರ್ಸ್ ಮುಖಾಂತರನೇ ಕೆಲಸ ಆಗ್ತದೆ. 10% ಮಾತ್ರ ರಾಜಕಾರಣಿಗಳ ಕೆಲಸ. ನೀವು ಒಳ್ಳೆ ಅಧಿಕಾರಿಗಳನ್ನ ತಂದ್ರೆ, ಒಳ್ಳೆ ನೀವು DC ಮತ್ತೆ SP ಮತ್ತೆ ಆಡಳಿತ ವ್ಯವಸ್ಥೆನ ನೀವು ಇಂಪ್ರೂವ್ ಮಾಡಿದ್ರೆ ಏನು ಜಿಲ್ಲಾ ತಾನೇ ಡೆವಲಪ್ ಆಗ್ತದೆ. ಅದರಲ್ಲಿ ರಾಜಕೀಯನ ನೀವು ತರದೆ ಅವರಿಗೆ ಕಂಪ್ಲೀಟ್ ಆಗಿ ನೀವು ಸಪೋರ್ಟ್ ಆಗಿ ನಿಂತ್ರೆ, ಒಳ್ಳೆ ಅಧಿಕಾರಿಗಳು ತಂದು ಆ ಜಿಲ್ಲೆ ಅಭಿವೃದ್ಧಿ ಆಗೋದು ಖಚಿತ ಅಂತ ನನಗೆ ಅನ್ಸ್ತದೆ. ಅದು ನಮ್ಮ ತಂದೆಯವರ ಒಂದು ಭಾವನೆ ಮೊದಲಿನ. ಇವತ್ತು ಇಡೀ ರಾಜ್ಯದಲ್ಲಿ ಅತ್ಯಂತ ಒಳ್ಳೆ ಕ್ರಿಯಾಶೀಲ ಅಡ್ಮಿನಿಸ್ಟ್ರೇಷನ್ ಎಲ್ಲ ಇದೆ ಅಂತ ಅದು ರಾಯಚೂರು ಅಂತ ನಾನು MLA ಇಂದ ಹೇಳ್ಬೋದು. ಅದಕ್ಕಾಗಿ ನನಗೆ ಖಂಡಿತವಾಗಿ ಒಂದು 5 ವರ್ಷದಲ್ಲಿ ಈ ಒಂದು ಜಿಲ್ಲೆ ಅಭಿವೃದ್ಧಿ ಆಗೇ ಆಗ್ತದೆ ಅಂತ ನನಗೆ ಒಂದು ನಂಬಿಕೆ. ನೀವು ಹೋರಾಟಗಳನ್ನ ಮಾಡ್ತಾ ಇದ್ರಿ, ಅಭಿವೃದ್ಧಿ ಮಾಡ್ತಾ ಇದ್ರಿ. OBC ಹೋರಾಟ ಅಂತ ಬಂದಾಗೆ ರಾಜಕೀಯವಾಗಿ ಮಾಡ್ತಾ ಇದ್ದಾರ್ರಿ. ಮುಂದಿನ ದಿನಗಳಲ್ಲಿ ರಾಜಕೀಯ ಲಾಭ ಪಡ್ಕೊಳ್ಳೋದಕ್ಕೆ ಮಾಡ್ತಾ ಇದ್ದಾರ್ರಿ ಅನ್ನೋ ಒಂದು ಆರೋಪ ಇದೆ. ಕೆಲವರು ವಿಮರ್ಶೆ ಮಾಡ್ತಾ ಇದಾರೆ, ಟೀಕೆ ಮಾಡ್ತಾ ಇದಾರೆ. ಏನ್ ಹೇಳ್ತೀರಿ ಅದಕ್ಕೆ? ನಿಜ ಅದು ಹೇಳೋದು. ಜನ ಯಾವತ್ತೂ ಯಾವುದೋ ಒಂದು ವಿಷಯ ಯಾರನ್ನ ತಂದಾಗ ಏನಪ್ಪ ಇವಂದು ಯಾಕೆ ಈ ಒಂದು ಸಬ್ಜೆಕ್ಟ್ ಬಗ್ಗೆ ಯಾಕೆ ಅಷ್ಟು ಆಸಕ್ತಿ ಅಂತ ಕೇಳ್ತಾರೆ. ಕರೆಕ್ಟ್. ಅದು ಮುಂದಿನ ದಿನಮಾನಗಳ ಅದನ್ನ ನಾವು
ತೋರ್ಸ್ಕೊಡ್ಬೇಕಾಗ್ತದೆ ನಮ್ಮ ಹ್ಮ್. ಹೋರಾಟ ಮುಖಾಂತರ. ಹ್ಮ್. ನಮ್ದು ಏನು ಉದ್ದೇಶ ಏನಂತಂದ್ರೆ ಜನರಿಗೆ ಅವಾಗೇ ಗೊತ್ತಾಗುತ್ತೆ. ಹ್ಮ್. ಇವತ್ತು ನಾವು ಏನೋ ಡೆವಲಪ್ಮೆಂಟ್ ಮಾಡ್ತಾ ಇದೀವಿ, ಏನು ಕಣ್ಣಕ್ಕೆ ಕಾಣದೆ ಹೋದಾಗ ಹ್ಮ್. ಏರ್ಪೋರ್ಟ್ ಇಲ್ಲ, ಇನ್ನ ಹೌದು, ಏರ್ಪೋರ್ಟ್ ಬಂದ್ಮೇಲೆ ಗೊತ್ತಾಗೋದು ಹೌದು ನಾವು ಡೆವಲಪ್ಮೆಂಟ್ ಮಾಡ್ತಾ ಇದೀವಿ ಅಂತ ಹೇಳಿ. ನಿಜ. ಇದೂ ಅಷ್ಟೇ, ಹ್ಮ್. ಏನು OBCಗಳ ಹೋರಾಟ ಏನಿದೆಯೋ ಹ್ಮ್. ಎಲ್ಲಿವರೆಗೆ ನಾವು ಆ ಗುರಿಯನ್ನು ಮುಟ್ಟೋದಿಲ್ವೋ ಹ್ಮ್. ಅಲ್ಲಿವರೆಗೆ ಜನರು ಒಂದು ಟೀಕೆ ಟಿಪ್ಪಣಿಗಳಿಗೆ ನಾವು ತಯಾರಿರ್ಬೇಕು. ನಿಜ. ಜನ ಹೇಳಿದಾಗ ನಾವು ಸ್ವೀಕಾರ ಮಾಡ್ಬೇಕು. ಹೌದು, ಬಟ್ ನಮ್ ಗುರಿ ತಟ್ಟಿದ ಮೇಲೆ ಗೊತ್ತಾಗತ್ತೆ ಜನರಿಗೆ ನಾವು ಹ್ಮ್. ಏನು ಉದ್ದೇಶ ಇಟ್ಕೊಂಡು ನಾವು ಮಾಡ್ತಾ ಇದ್ವಿ. ನಿಜ. ಇವತ್ತು ಜಿಲ್ಲೆಯಲ್ಲಿ ನಾವು ಮಾಡ್ತಾ ಇದೀವಿ ಅಂತಂದ್ರೆ ಒಕ್ಕೂಟ, ಹ್ಮ್. ಅದು 7-8 ವರ್ಷದಿಂದ ಮಾಡ್ತಾ ಇದೀವಿ. ಹಾ. ಅದನ್ನ ಯಾವುದೇ ನಾವು ರಾಜಕೀಯವಾಗಿ ನಾವು ಯಾವ್ದು ನಾವು ಉಪಯೋಗ ತಗೊಂಡಿಲ್ಲ, ಹ್ಮ್. ಯಾವ್ದು ಸ್ಥಾನಮಾನ ಪಡ್ಕೊಂಡಿಲ್ಲ. ಹ್ಮ್. ಆದ್ರೇನು ಅದನ್ನ ನಿರಂತರವಾಗಿ ಮಾಡ್ತಾ ಇದ್ದಾರೆ. ಹ್ಮ್. ಯಾರ್ಯಾರು ಇವತ್ತು ಸಕ್ರಿಯವಾಗಿ ಮಾಡ್ತಾ ಇದ್ದಾರೆ ಇಡೀ ಜಿಲ್ಲೆದಲ್ಲಿ ತಿರುಗಾಡಿ, ಹ್ಮ್. ಅದು ಮುಂದಿನ ದಿನಮಾನಗಳು ಗೊತ್ತಾಗುತ್ತೆ ನಾವು ರಾಜಕೀಯವಾಗಿ ಮಾಡ್ತಾ ಇದೀವ. ಹ್ಮ್. ಎಲ್ಲರೂ ಬಹಳಷ್ಟು ಜನ ಉಪಯೋಗ ಮಾಡ್ತಾರೆ, ಜಾತಿಯನ್ನ Yes. ರಾಜಕೀಯವಾಗಿ ಉಪಯೋಗ ಮಾಡ್ತಾರೆ. ಹ್ಮ್. ಅದು ಮುಂದಿನ ದಿನಮಾನಗಳ ಜನರೇ ತೀರ್ಮಾನ ಮಾಡ್ತಾರೆ ಅಂತ ನಾನು ಒಂದು Yes. ನಂಬಿಕೆ. ಎಸ್ ಸರ್, ಥ್ಯಾಂಕ್ ಯು ಸೋ ಮಚ್ ಇಷ್ಟೊತ್ತು ನಮ್ಮ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಕ್ಕೆ. ವೀಕ್ಷಕರೇ, ನೋಡಿದ್ರಲ್ಲ, ಇದು ರವಿ ಬೋಸರಾಜು ಅವರ ಮಾತು. ರಾಯಚೂರನ್ನ ಅಭಿವೃದ್ಧಿ ಪಡಿಸೋದೇ ಅವರ ಮುಖ್ಯವಾದಂತ ಗುರಿ ಅನ್ನೋದು ಅವ್ರ ಮಾತಿನಲ್ಲೇ ಅರ್ಥ ಆಯ್ತು. ಸೊ ಅಂತ ಒಬ್ಬ ನಾಯಕನನ್ನ ರಾಯಚೂರಿನ ಜನ ಮುಂದಿನ ದಿನಗಳಲ್ಲಿ ಯಾವ ರೀತಿಯಾಗಿ ಬೆಳೆಸಬಹುದು, ಜಸ್ಟ್ ಇಮ್ಯಾಜಿನ್. ಅದು ರಾಯಚೂರಿನ ಜನರಿಗೆ ಬಿಟ್ಟಿದ್ದು. ಇದಾಗಿತ್ತು ಈ ಹೊತ್ತಿನ ವಿಶೇಷ. ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.